ತುಮಕೂರಿನಲ್ಲಿ ಅಪರಿಚಿತ ಶವ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವೀಟ್. ನೆಲಮಂಗಲದಲ್ಲಿ ಕೊಲೆ ಮಾಡಿ ತುಮಕೂರಿಗೆ ತಂದು ಎಸೆದ ಕಿರಾತಕರು. ಅಕ್ರಮ ಸಂಬಂಧಕ್ಕೆ ನಡೆಯುತ್ತಾ ವ್ಯಕ್ತಿಯ ಬರ್ಬರ ಹತ್ಯೆ. ಮೈದಾನದಲ್ಲಿ ಬಿದ್ದಿದ್ದ ಕಟ್ಟುಮಸ್ತಾದ ಯುವಕನೊಬ್ಬನ ರಕ್ತ ಸಿಕ್ತ ದೇಹ. ಮತ್ತೊಂದು ಕಡೆ ಆ ಹೆಣ ಯಾರದ್ದಿರಬಹುದು ಅಂತ ನೋಡ್ತಿರುವ ಜನರು. ಶವ ಕಂಡು ಬೆಚ್ಚಿ ಬಿದ್ದು ಪೊಲೀಸರಿಗೆ ಮಾಹಿತಿ ಕೊಟ್ಟ ಜನರು. ಇತ್ತ ತುಮಕೂರಿನಲ್ಲಿ ಮತ್ತೆ ಮಚ್ಚುಲಾಂಗು ಸದ್ದು ಜೋರಾಯ್ತಾ ಅನ್ನೋ ಆತಂಕ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ತುಮಕೂರು ನಗರದ ಜಯಪುರದಲ್ಲಿ. ಎಂದಿನಂತೆ ತುಮಕೂರಿನ ಜಯಪುರ ನಿವಾಸಿಗಳು ಬೆಳಿಗ್ಗೆ ವಾಕಿಂಗ್ಗೆ ಎದ್ದು ಮೈದಾನಕ್ಕೆ ಬಂದಿದ್ದಾರೆ. ಇನ್ನೇನು ವಾಕಿಂಗ್ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಕೆಂಪು ಬಟ್ಟೆ ಧರಿಸಿದ್ದ ಅಪರಿಚಿತ ಯುವಕನ ಶವ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಕಂಡು ಬಂದಿದ್ದು ವಾಕಿಂಗ್ಗೆ ಬಂದಿದ್ದ ಜನ ಶಾಕ್ ಆಗಿದ್ರು. ಅಪರಿಚಿತ ವ್ಯಕ್ತಿಯನ್ನ ಎಲ್ಲೋ ಬೇರೆಡೆ ಬರ್ಬರವಾಗಿ ಹತ್ಯೆ ಮಾಡಿ ಜಯಪುರದ ಮೈದಾನಕ್ಕೆ ಎಸೆಯಲಾಗಿತ್ತು ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು, ಅಲ್ಲಿಗೆ ಬಂದವರೆಲ್ಲ ಯಾರು ರೌಡಿ ಶೀಟರ್ ಕೊಲೆ ಆಗಿರಬೇಕು ಅಂತ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ವಿಚಾರ ತಿಳಿಯುತ್ತಿದ್ದಂತೆ ಸ್ವತಃ ಎಸ್ಪಿ ಅಶೋಕ್ ವೆಂಕಟ್ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಬೆಳಗ್ಗೆ 10 ಗಂಟೆ ಆಗುವಷ್ಟರಲ್ಲಿ ಸತ್ತವನ್ಯಾರೋ, ಮೃತದೇಹ ಇಲ್ಲಿಗೆ ಹೇಗೆ ಬಂತು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕಾಕಿ ಕಲೆ ಹಾಕಿತ್ತು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಹೆಸರು ದಿಲೀಪ್ ಅಂತ. ಇವನನ್ನೇ ಕಿರಾತಕರು ಬರ್ಬರವಾಗಿ ಕೊಲೆ ಮಾಡಿ ಜಯಪುರಕ್ಕೆ ತಂದು ಎಸೆದಿರೋದು. ದಿಲೀಪ್ ಮೂಲತಃ ನೆಲಮಂಗಲದ ಸೋಲೂರು ಬಳಿಯ ಕೂಡ್ಲೂರು ಗ್ರಾಮದ ವಾಸಿ. ಈ ದಿಲೀಪನಿಗೆ ಈಗಾಗಲೇ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ಆದರೆ ಹೆಂಡತಿಯಿಂದ ಬೇರೆಯಾಗಿ ಸುಮಾರು 1 ವರ್ಷ ಆಗಿತ್ತು. ಈ ಮಧ್ಯೆ ತುಮಕೂರಿನ ಜಯಪುರದ ಅಮೃತ ಎಂಬುವರ ಜೊತೆ ಸುಮಾರು 8 ರಿಂದ 10 ತಿಂಗಳಿನಿಂದ ದಿಲೀಪ್ ಲಿವಿಂಗ್ ಟುಗೆದರ್ನಲ್ಲಿ ಇದ್ದ. ಅಮೃತಗೂ ಕೂಡ ಈಗಾಗಲೇ ಮದುವೆಯಾಗಿದ್ದು ಆಕೆಗೂ 2 ಮಕ್ಕಳಿದ್ದಾರೆ. ಹೀಗಿದ್ರೂ ಕೂಡ ಅಮೃತ ಹಾಗೂ ದಿಲೀಪ್ ಇಬ್ಬರು ಅನ್ಯೋನ್ಯವಾಗಿಯೇ ಇದ್ರು. ಆದ್ರೀಗ ಏಕಾಏಕಿ ಶವವಾಗಿ ಪತ್ತೆಯಾಗಿದ್ದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಊಟಕ್ಕೆಂದು ನೆಲಮಂಗಲದ ಹೋಟೆಲ್ಗೆ ಅಮೃತ ಜೊತೆ ದಿಲೀಪ ಹೋಗಿದ್ದ ವೇಳೆ ಯಾರೋ 4-5 ಜನ ಬಂದು ದಿಲೀಪ್ ಮೇಲೆ ಹಲ್ಲೆ ಮಾಡಿ ಎತ್ತಾಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ ಅಂತ ಅಮೃತ ಆರೋಪ ಮಾಡ್ತಾ ಇದ್ದಾಳೆ. ದಿಲೀಪ್ ಇದು ಹುಡುಗರ್ಗೆ ಏನಾದ್ರು ತಿನ್ಸ್ಕೊಂಬರೋಣ ಅಂತ ನನ್ನ ಮಗಳು ಕರ್ಕೊಂಡು ಹೋದಾದ್ಮೇಲೆ ಅಲ್ಲಿ ಇದು ಜ್ಯೂಸ್ ತಗೊಂಡು ಫಾಂಟಾ ಜ್ಯೂಸ್ ತಗೊಂಡಾದ್ಮೇಲೆ ಅಲ್ಲಿ ಇದು ಏನಾದ್ರು ತಿಂತ ಆಚೆ ಕಡೆ ರೋಡ್ ಸೈಡಲ್ಲಿ ಅಂಗಡಿಲಿ ತರ್ತೀನಿ ಅಂದ್ಬಿಟ್ಟು ಆಚೆ ಇಳಿದ್ಬಿಟ್ಟು ಅವರು ಇದು ತಾಣಕ್ಕೆ ಹೋದ್ರು, ಊಟ ತಗೊಳಕ್ ಹೋದ್ರು. ಆಮೇಲೆ ತಿರ್ಗಿ ಯಾರೋ ಗೊತ್ತಿಲ್ಲ ಬಂದು ಅಟ್ಟಾಡ್ಸ್ಕೊಂಡು ಓಡೋದ್ರು ಅಂತ ಯಾರೋ ಆಚೆ ಕಡೆ ಬಂದವರು ಏನು ರೆಡ್ ಕಲರ್ ಶರ್ಟು ನಿಮ್ಮ ಹಸ್ಬೆಂಡ್ ಯಾರೋ ಹಿಂಗೆ ಓಡೋಗಿ ತೆಗ್ದು ನೋಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದು ಯಾರು ಅಂತ ಕೇಳಿದು ಹುಡುಗರನ್ನ ಕಳಿಸ್ದೆ, ನಾವು ಪಾಪನ ದೊಡ್ಡವನ್ನ. ಅವನೇನು ಮಾಡ್ದ ಆಚೆ ಹೋಗ್ಬಿಟ್ಟು ನೋಡ್ದ, ಎಲ್ಲಿ ಇದು ಯಾರು ಅಪ್ಪ ಇಲ್ಲ, ಆ ಅಪ್ಪನ್ನೇ ಅವನು ಹಂಗೆ ಓಡೋಗ್ಬಿಟ್ಟ. ಯಾರೋ ಓಡಿಸ್ಕೊಂಡು ನೋಡೋಯ್ತವ್ರಿ ಅಂತ ಅಂದ್ಬಿಟ್ಟು ಓಡೋಗ್ಬಿಟ್ಟ. ನಾವು ಭಯ ಆಗಿ ಎದ್ದು ನಾವು ಆಚೆಗೆ ಬರೋ ಅಷ್ಟರಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಎದ್ರುಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೊರಟೋದು ಅಷ್ಟೇ. ಇಲ್ಲ ಏನೂ ಆಗಿಲ್ಲ, ಎಲ್ಲ ಸರ್ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟೇ. ನಾವು 7:50 ಹೋಗಿದ್ದೋ ಸರ್. 8 ಕಾಲಾಗಿರ್ಬೋದು. ಹೋಗಿ ಅವ್ರು ಆಚೆ ಜ್ಯೂಸ್ ತಗೊಂಡು ಆಚೆ ಬಂದರು, ಇಳಿದ್ರು, ಹೋದ್ರು. ಅಲ್ಲಿ ಅಂಗಡಿಗೆ ಇದ್ದಿತ್ತು ಫುಡ್ ತಗೊಳಕ್ಕೆ. ಅಷ್ಟರಲ್ಲಿ ಹಿಂಗಾಯ್ತು ಸರ್. ನಾನು, ಹುಡುಗರು, ದಿಲೀಪು 4 ಜನ ಇದ್ದವು ಸರ್ ಕಾರಲ್ಲಿ. ಅವರು ಅದೇ ಇಬ್ಬರು ಒಟ್ಟಾಡ್ಸ್ಕೊಂಡು ಹೋಗಿತ್ತು. ಪಾಪು ನೋಡಿದ್ನಂತೆ ಹುಡುಗ, ಇನ್ನು ಗೊತ್ತಿಲ್ಲ ಯಾರು. ನಾನು ನೋಡಿದಾಗ ಆಚೆ ನೋಡಿದಾಗ ಯಾರೂ ಇರಲಿಲ್ಲ. ಭಯ ಆಗಿ ನಾವು ಸರ್ ಪೊಲೀಸ್ ಸ್ಟೇಷನ್, ನೆಲಮಂಗಲ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋದ ಸರ್. ಯಾವ ಕಾರು ಅನ್ನೋದು ನನಗೆ ಗೊತ್ತಿಲ್ಲ ಸರ್.
ನಮ್ಮದು ಕೂಡ್ಲೂರು. ತವ್ರ ಮನೆ ಇಲ್ಲೇ ತುಮಕೂರು, ಜೈಪುರ. ಬಾಡಿ ಬಂದು ಬಿಸಾಕಿರೋದು ಇವಾಗ ಗೊತ್ತಾಯ್ತು ಸರ್. ಸರ್ರಿಂದ ಬೆಳಗ್ಗೆ ಇಲ್ಲಿ ಐತೆ ಅಂದ್ಬಿಟ್ಟು ಬಂದಾಗ ಇವಾಗ ಬೆಳಗ್ಗೆ ಬಂದಿತ್ತು ಸರ್. ನೀವು ಲವ್ ಮ್ಯಾರೇಜಾ ಅಥವಾ ಹೆಂಗೆ ಇದು ಸರ್, ಇದು ಎಲ್ಲ ಸರ್ ಹತ್ರ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟು. ನಾವು 4 ವರ್ಷ ಪರಿಚಯ ಆಯಿತು ಸರ್. ಪರಿಚಯ ಅವರು ನಮ್ಮ ಮನೆಗೆ ಬಂದಿದ್ದು, ಬಾಡಿಗೆಗೆ ಬಂದಿದ್ರು, ಸರ್ರಿಗೆ ಗೊತ್ತು ಸರ್. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನೆಲಮಂಗಲದಲ್ಲಿ ಕಿಡ್ನಾಪ್ ಮಾಡಿ ಸಿಕ್ಕ ಕಡೆ ಹಲ್ಲೆ ಮಾಡಿ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಇರಿದು ದೇಹದ ಹಲವು ಭಾಗಗಳಿಗೆ ಹಲ್ಲೆ ಮಾಡಿ ಬರ್ಬರವಾಗಿ ಕೊಲೆ ಮಾಡಿ ಕೊನೆಗೆ ತುಮಕೂರಿನ ಜಯಪುರದ ಮೈದಾನದಲ್ಲಿ ಶವವನ್ನ ಕಿರಾತಕರು ಬಿಸಾಡಿ ತೆರಳಿದ್ದಾರೆ. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡುತ್ತಿದ್ದಂತೆ ತಾಯಿ ರೇಣುಕಮ್ಮ ಹಾಗೂ ಸಂಬಂಧಿಕರು ತುಮಕೂರಿನ ಶವಾಗಾರಕ್ಕೆ ಓಡೋಡಿ ಬಂದಿದ್ದಾರೆ. ಈಗಾಗಲೇ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿದ್ದ ತಾಯಿ ರೇಣುಕಮ್ಮಗೆ ಈಗ ಮತ್ತೊಬ್ಬ ಮಗನೂ ಕೂಡ ಕೊಲೆಯಾಗಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದಿಲೀಪ 2 ಕಾರುಗಳನ್ನ ಇಟ್ಟುಕೊಂಡು ಟ್ರಾವೆಲ್ ಬಿಸ್ನೆಸ್ ಅನ್ನ ಮಾಡಿಕೊಂಡಿದ್ದ. ಅವನಿಗೆ ಯಾರೂ ಕೂಡ ಶತ್ರುಗಳು ಇರಲಿಲ್ಲ. ಎಲ್ಲರೊಡನೆ ಸ್ನೇಹ ಪ್ರೀತಿಯಿಂದಲೇ ಇದ್ದ. ಆದ್ರೀಗ ಹೀಗೆ ಕೊಲೆ ಮಾಡಿದ್ದಾರೆ ಅಂತ ಹೇಳುತ್ತಾ ಅಳಲಾರಂಭಿಸಿದ್ರು. ಆ ಹುಡುಗಿ ಸೋಲೂರಲ್ಲಿ ಏನೋ ಮದುವೆ ಆಗಿದ್ಲಂತೆ. ಅಲ್ಲಿ ಅವಾಗೆಲ್ಲ ಬಾಡಿಗೆ ಮನೆ ಇದ್ರಂತೆ. ಅಲ್ಲಿಂದ ಇದು ಪರಿಚಯ ಏನು ಗಲಾಟೆ. ನಾವು ನೆನ್ನೆ ಎಲ್ಲ ಮನೇಲೇ ಇದ್ದು. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ನಾನು ಆಗಲೇ 20 ದಿವಸ ಆಗಿತ್ತು. ಹಾಸ್ಪಿಟ್ಲಿಂದ ಕರ್ಕೊಂಬಂದು ನಮ್ಮ ಮನೆಯವ್ರು ಮಲಗಿಸ್ಕೊಂಡು ನಾನು ಮನೇಲಿ ಇತ್ತ ಕದಲಿರಲಿಲ್ಲ. ಅವರು ಮನೇಲೇ ಇದ್ದರು, ನಾವು ಮನೇಲೇ ಇದ್ದು. ಸ್ನಾನ ಗಿನ ಎಲ್ಲ ಮಾಡಿಕೊಂಡು ನೆನ್ಮಂಗ್ಲಕ್ಕೆ ಹೋದ್ರು. ಅವ್ರೇನು ಎಲ್ಲೂ ಹೋದ್ರು ನಮ್ಗೆ ಹೇಳೋಕ್ಕಿಲ್ಲ. ಅವ್ರ ಪಾಡ್ಗೆ ಅವ್ರು ಹೋಗೋರು, ಎಲ್ಲ ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗೋರು, ಅವ್ರ ಪಾಡ್ಗೆ ಅವ್ರು ಬರೋರು. ನಾವು ದಿವಸನೂ ಸುಮ್ಮನೆ ಇದ್ದು ಬಿಡಿ ಸರ್. ನೆನ್ನೆನೂ ಹಂಗೆ ಹೋಗೋರೆ ಬರ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದು. ಇವ್ರು 3 ಗಂಟೆ ಆಗಲೇ 2:30 3 ಗಂಟೆ ರಾತ್ರಿಯಲ್ಲಿ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಬಂದು ಹೇಳಿ. ಅದು ಯಾವ ಹೋಟ್ಲು ಗೊತ್ತಿಲ್ಲ. ಹೋಟ್ಲು ಮುಂದೆ ಅಂತೆ ಸರ್. ಹೋಟ್ಲು ಒಂದು 2-3 ಇದ್ರಂತೆ. ಅಲ್ಲೇ ಎಲ್ಲ ಹೊಡೆದು ರಕ್ತ ಎಲ್ಲ ಅಲ್ಲೇ ಇಟ್ಟಾಡಿ ಇದ್ದಿದ್ದು ಟಿ ವಿ ಲೈನಲ್ಲಿ ಬೆಳಗ್ಗೆ ನೋಡಿದೆ ನಾನು. ಟಿ ವಿಗಳಲ್ಲಿ ಬಂದಾಗ ಆವಾಗ ಗೊತ್ತಾಯಿತು. ಆವಾಗ ಸ್ಟೇಷನ್ ತಕ್ಕೆ ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇಲ್ಲೇ ಬಂದವ್ರಿ. ಚೆನ್ನಾಗೇ ಇದ್ರು. ಆಗಿತ್ತಂತೆ, ಮದುವೆ ಆಗಿತ್ತಂತೆ. ಪರಿಚಯ ಮಾಡ್ಕೊಂಡು ತಿರ್ಗಾ ಇವ್ನು ಕರ್ಕೊಂಬಂದಿರೋದು. ಅದೇ ಒಂದು ಗಾಡಿ ಮಾಡಿಕೊಂಡಿದ್ದ. ಒಳ್ಳೆ ಹುಡುಗನೇನೆ ನೋಡಿ. ಇಂಥ ಸವಾಸಕ್ಕೆ ಎಲ್ಲದರಲ್ಲೂ ಒಳ್ಳೆ ಹುಡುಗನೇ ನೋಡಿ. ಇದ್ರೊಳಗೆ ಒಂದು ಇಂಥ ಸವಾಸ ಮಾಡಿ ನೋಡಿ ಹಿಂಗಾಯ್ತು. ಒಳ್ಳೆ ಹುಡುಗನೇನೆ. ನನಗೆ 2 ಮಕ್ಕಳು. ಇವನು ಚಿಕ್ಕವನು, ದೊಡ್ಡವನೊಬ್ಬಿದ್ದ. ದೊಡ್ಡವನು ತೀರೋಗಾಗಲೇ 2 ವರ್ಷ ಆಯಿತು. ಇವನು ಒಬ್ಬನೇ ಇದ್ದವನು. ಇನ್ನು ದಿಲೀಪ್ಗೆ ಯಾರೂ ಶತ್ರು ಇರಲಿಲ್ಲ. ಆದರೂ ಹೀಗೆ ಕೊಲೆ ಆಗಿದೆ. ನಮಗೆ ಸದ್ಯ ಯಾರ ಮೇಲೂ ಅನುಮಾನ ಇಲ್ಲ. ಪೊಲೀಸರ ತನಿಖೆ ಮಾಡಿದ ಮೇಲೆ ಸತ್ಯ ಹೊರಬರಬೇಕಿದೆ ಅಂತ ದಿಲೀಪ್ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಬಾಮ ಇದೆ ಸರ್. ಸರ್ ಏನು ಅಂತ ಗೊತ್ತಿಲ್ಲ. ರಾತ್ರಿ 8:30 ಪೊಲೀಸ್ನವ್ರು ಫೋನ್ ಮಾಡಿದ್ರು. ಹಿಂಗೆ ದಿಲೀಪ್ದೇನ ಇದಾಗೈತೆ ಮ್ಯಾಟ್ರು ಅಂತ. ಏನು ಗೊತ್ತಿಲ್ಲ ಸರ್ ಅಂದೆ. ತಿರ್ಗಿ ಆಮೇಲೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಇನ್ನೊಬ್ಬ ಬಾಮ ಇದೆ ಫೋನ್ ಮಾಡಿ ಹಿಂಗಾಗೈತೆ ಎಲ್ಲ ಎತ್ತಕೊಂಡೋಗವ್ರಂತೆ ಅಂತ ಹೇಳಿದ್ರು. ನಮ್ಗೆ 8 ಗಂಟೆಗೆ ಗೊತ್ತಾಗಿದ್ರು. ನಾನೆಲ್ಲ ಪರಿಚಯ ಮಾಡ್ಬಿಟ್ಟು ಹೆಂಗೆ ಯಾಕೆ ಜೈಪುರಕ್ಕೆ ಯಾಕೆ ತಂದು ಹಾಕಿದ್ದು ಹೆಂಗೆ ಅಂತ ಸರ್ ಅದು ಏನು ಅಂತ ಗೊತ್ತಿಲ್ಲ. ಜೈಪುರದ್ದು ಆ ಹುಡುಗಿ ನಮ್ಮದು ಜೈಪುರನೇ ಇಲ್ಲಿ ಅಂತ ಹೇಳ್ತಾ ಅಷ್ಟೇ. ಅದು ಬಿಟ್ಟರೆ ಏನೂ ಗೊತ್ತಿಲ್ಲ ಸರ್. ಹೆಂಗೆ ಇವರು 2 ಮದುವೆ ಆಗಿದ್ರು ಹೆಂಗೆ ಸರ್? ಮದುವೆ 2 ಮದುವೆ ಆಗಿಲ್ಲ. ದೊಡ್ಡ ಹೆಂಡ್ತಿ ಮದುವೆ ಆಗಿರೋದು ಅಷ್ಟೇ. ಅವ್ನಿಗೆ 2 ಗಂಡು ಮಕ್ಳವ್ರೆ. ಈ ಮಕ್ಳಿರೋವು ದೊಡ್ಡ ಹೆಂಡ್ತಿವು. ಅವರು ಇವು ಅಮ್ಮ ಬಂದಿದ್ದಿದ್ದು ಅಷ್ಟೇ ಇಲ್ಲಿ. ಸುಮ್ಮನೆ ಏನು ಮದುವೆ ಏನಾಗೇನು ಕರ್ಕೊಂಬಂದಿಲ್ಲ. ಅದೇನು ಗೊತ್ತಿಲ್ಲ ಸರ್. ಡಾಬಾ ಇಟ್ಕೊಂಡಿದ್ದ. ಡಾಬಾದೇನೋ ಪರಿಚಯ ಆಗಿದ್ರೆ ಗೊತ್ತಿಲ್ಲ. ಅಲ್ಲಿ ಕೋಟ್ಲೂರು ಕ್ರಾಸಲ್ಲಿ ಗಾಡಿಗಳು ಇದೆ ಸರ್. 2 ಗಾಡಿನೂ ಇದ್ದು. ಲೈಲ್ಯಾಂಡ್, ಅಶೋಕ ಲೈಲ್ಯಾಂಡ್ ಗಾಡಿ ಈಗಲೂ ಅವೇ. ಆ ಹುಡುಗಿ ಹೆಂಗೆ ಕಾಂಟ್ಯಾಕ್ಟ್ ಆಯಿತು ಗೊತ್ತಿಲ್ಲ ಸರ್. 2 ವರ್ಷದಿಂದ ಇತ್ತು. 2 ವರ್ಷದಿಂದ ಇವ್ರು ಹುಡುಗಿ ಬಂದಮೇಲೆ ಆ ಹುಡುಗಿ ದೊಡ್ಡ ಹೆಂಡ್ತಿ ಪಾಪ ಇದು ಮಾಡೋಕ್ಕಾಗದಲ್ಲಿ ಹೋದ್ರೆ ಅಷ್ಟೇ. ನಾವೇನು ಮದುವೆಯಾಗಿ ಏನು ಕರ್ಕೊಂಬಂದಿಲ್ಲ ಈ ಹುಡುಗಿ.
ಒಮ್ಮೆ ಏನು ಡೌಟ್ ಇಲ್ಲ ಸರ್, ಪೊಲೀಸ್ನವ್ರು ಹೇಳಿದ್ರು ಕಂಡಿಡ್ತೀವಿ ಅಂತ. ಅದೇ ಗೊತ್ತಿಲ್ಲ ಸರ್, ನೆನಮಂಗಲದಿಂದ ಅಲ್ಲಿಂದ ಇಲ್ಲಿಗೆ ಹೆಂಗೆ ತಂದಾಕಿರೋ ಅಂತ ಅದೇ ಗೊತ್ತಾಯ್ತು. ಯಾರು ನಮ್ಗೆ ಯಾರು ರಿಲೇಷನ್ ಇಲ್ಲ ಸರ್. ಆ ಹುಡುಗಿ ಜೈಪುರ ಅಂತೆ ಸರ್. ಹುಡುಗಿ ಅದೇ ಈಗ ಬಂದೈತಲ್ಲ ಸರ್, ಎರಡನೇ ಹುಡುಗಿ ಬಂದೈತಲ್ಲ, ಒಂದು ಜೊತೆ ಐತಲ್ಲ, ಅಮೃತನ್ ಜೈಪುರ ಅಂತೆ. ಮದುವೆ ಆಗಿಲ್ಲ ಸರ್, ಲವ್ ಗಿವ್ ಏನಿಲ್ಲ, ಮದುವೆಗಿದ್ವಿ ಏನಿಲ್ಲ, ಸುಮ್ಮನೆ ಬಂದು ಮನೆ ಹತ್ರ ಇದ್ದಿದ್ದು ಅಷ್ಟೇ, ಮನೆಗೆ ಇದ್ದಿದ್ದೀವಿ, ಜೊತೆಲಿ ಇಟ್ಕೊಂಡಿದ್ವಿ. ಅಲ್ಲ ಹಿಂಗೆ ಮಚ್ಚಲ್ ಹೊಡೆದು ಕೊಲೆ ಮಾಡೋಷ್ಟು ಅಂತ ದ್ವೇಷ ಹಾಗೆ ಏನು ಅಂತ ಅದು ಏನಾಗಿತ್ತು ಸರ್ ಅವ್ರಿಗೆ? ಏನೋ ಗಲಾಟೆಯಿಂದ ಏನು ಗಲಾಟೆ ಏನಿಲ್ಲ, ಗಲಾಟೆ ಏನಿಲ್ಲ ಸರ್. ಗಲಾಟೆಗೆ ಹೋಗಂತ ಹುಡುಗನೂ ಅಲ್ಲ ಇವನು. ಇಲ್ಲ, ಮನೆ ಹತ್ರ ಕರ್ಕೊಂಡೋಗಿಲ್ಲ ಸರ್. ಮನೆ ಹತ್ರ ಬಂದು ಯಾರು ಕರ್ಕೊಂಡೋಗಿಲ್ಲ. ಮನೆ ಹತ್ರ ಯಾರೂ ಬಂದಿಲ್ಲ. ಇವ್ರು ಊಟಕ್ಕೆ ಹೋದಾಗ ನೆನಮಂಗಲದಾಗ ಮಾಡಿರೋ ಕೆಲಸ. ಮನೆ ಹತ್ರ ಯಾರೂ ಬಂದಿಲ್ಲ. ದಿಲೀಪನ ಬರ್ಬರ ಹತ್ಯೆ ಹಿಂದೆ ಹಲವು ಅನುಮಾನ ಮೂಡಿದ್ದು, ಮೇಲ್ನೋಟಕ್ಕೆ ಕೊಲೆಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಅಮೃತಾಳ ಪಾತ್ರ ಇಲ್ಲ ಅಂತ ಹೇಳಲಾಗ್ತಿದೆ. ದಿಲೀಪನ ಕೊಲೆ ಬಗ್ಗೆ ಅಮೃತ ದೂರು ನೀಡಿದ್ದು, ಪೊಲೀಸರ ತನಿಖೆ ಬಳಿಕ ಸತ್ಯಾಸತ್ಯತೆ ತಿಳಿದು ಬರಲಿದೆ. ಇತ್ತ ಅಮೃತಾಳ ದೊಡ್ಡಪ್ಪನ ಮಕ್ಕಳ ಮೇಲೆ ಅನುಮಾನವಿದ್ದು, ಅವರ ಬಂಧನಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಅದೇನೇ ಆಗಲಿ, ಕೂತು ಮಾತನಾಡಿ ಬಗೆಹರಿಸಬೇಕಿದ್ದ ಸಮಸ್ಯೆಯನ್ನ ಕೊಲೆ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.